ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಮೊನೋಟನಸ್ ಆಗಿ ಕೇಳಿ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಹೊಸ ಪ್ರತಿಭೆಗಳು ಬರ್ತಾ ಇಲ್ಲ, ಹೊಸ ಹೀರೋಗಳು ಬರ್ತಾ ಇಲ್ಲ, ಹೀರೋಗಳ ಕೊರತೆ ಇದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇತ್ತು. ಅಫ್ಕೋರ್ಸ್ ಅದು ನಿಜ ಕೂಡ ಹೌದು. ಯಾಕೆಂತಂದ್ರೆ ಬಹುಶಃ ಧ್ರುವ ಸರ್ಜಾ ಅವರ ನಂತರ ಕನ್ನಡ ಚಿತ್ರರಂಗದಲ್ಲಿ ಆ ರೀತಿಯಾದಂಥ ಒಂದು ದೊಡ್ಡ ಭರವಸೆ ಮೂಡಿಸುವಂತಹ ಹೊಸ ನಾಯಕ ನಟರು ಬರಲೇ ಇಲ್ಲ. ಸಾಕಷ್ಟು ಜನ ಬಂದರು, ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ಕೊಂಡು ಚಿತ್ರರಂಗಕ್ಕೆ ಬರ್ತಾರೆ. ಆದರೆ ಬೆಳ್ಳಿ ಪರದೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಸಕ್ಸಸ್ನ ಕೊಡಲ್ಲ. ಸಕ್ಸಸ್ ಕೂಡ ಅಷ್ಟು ಈಸಿಯಾಗಿ ಸಿಗೋದೂ ಇಲ್ಲ. ಅಫ್ಕೋರ್ಸ್ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ, ಆ ಕೊರತೆಯನ್ನು ನೀಗಿಸೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಈಗ ಒಬ್ಬ ಹೊಸ ಟ್ಯಾಲೆಂಟೆಡ್ ಹೀರೋ ಬಂದಿದ್ದಾರೆ. ಅವ್ರನ್ನ ನಾನು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಬೇಕೋ ಗೊತ್ತಿಲ್ಲ. ಯಾಕೆಂತಂದರೆ ಸಾಮಾನ್ಯವಾಗಿ ಹೀರೋಗಳಾಗಬೇಕು ಅಂತಂದರೆ ಒಂದಷ್ಟು ಕಸರತ್ತು ಮಾಡ್ಕೊಂಡು ಬರೋದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಇವರು ಹಾಗಲ್ಲ. ಆಫ್ ಸ್ಕ್ರೀನ್ ತಿಳ್ಕೊಂಡಿದ್ದಾರೆ. ಇಲ್ಲಿಂದ ದೂರದ ಅಮೇರಿಕಾಗೆ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಕೋರ್ಸ್ನೆಲ್ಲ ಕಲಿತು, ಫಿಲ್ಮ್ ಮೇಕಿಂಗ್ ಕೋರ್ಸ್ನೆಲ್ಲ ಕಲಿತು ಬಂದಿದ ತಕ್ಷಣ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಬರಲಿಲ್ಲ, ಕ್ಯಾಮ್ರಾ ಹಿಂದೆ ನಿಂತು ಸಿನಿಮಾ ರಂಗದಲ್ಲಿ ಮೇಕಿಂಗ್ ಆಳ ಅಗಲವನ್ನು ಅರಿತು, ಸೊ ಸಿನಿಮಾ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀಟಾಗಿ ವ್ಯಾಕರಣ ಎಲ್ಲ ತಿಳ್ಕೊಂಡು ನಂತರ ತಮ್ಮ ಮೊದಲ ಹೆಜ್ಜೆಯನ್ನು ಹಾಕಿದ್ದಾರೆ. ಅಫ್ಕೋರ್ಸ್ ಕನ್ನಡ ಚಿತ್ರರಂಗದಲ್ಲಿ, ಕರ್ನಾಟಕದಲ್ಲಿ, ಕರುನಾಡಿನಲ್ಲಿ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಹೆಸರು, ಮ್ಯಾಂಗೋ ಪಚ್ಚ. ಕಿಚ್ಚನ ಸೋದರಳಿಯ, ಜೂನಿಯರ್ ಕಿಚ್ಚ ಅಂತ ನಾವೆಲ್ಲ ಕರೀತಾ ಇದ್ದೀವಿ. ಸೊ ಮ್ಯಾಂಗೋ ಪಚ್ಚ ಸಿನಿಮಾ ಕಳೆದ ವಾರ ರಿಲೀಸ್ ಆಯಿತು. ರಿಲೀಸ್ ಆದ ನಂತರ ನಾನು ಮಾತಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಆ ಚಿತ್ರದ ನಾಯಕ ನಟ ನೀಡಿದ್ರು. ಅದೇ ಪ್ರಕಾರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಸಿನಿಮಾದ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ಕೂತಿದ್ದಾರೆ. ಒಂದು ದೊಡ್ಡ ಭರವಸೆ ಮೂಡಿಸಿದ್ದಾರೆ. ನಾವು ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಸ್ವಾಗತಿಸುವುದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೂನಿಯರ್ ಕಿಚ್ಚ, ಸಂಚಿತ್ ಸಂಜೀವ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಾ? ಸೂಪರ್. ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಫಸ್ಟ್ ಸಿನಿಮಾ ಅಂತಂದಾಗ, ಒಂಥರ ಕಚ್ಗುಳಿ ಇಟ್ಟಂಗೆ, ಹೊಟ್ಟೆಯಲ್ಲಿ ಬಟರ್ಫ್ಲೈಸ್ ಬಿಟ್ಟಂಗೆ. ಸೊ ಆ ಟೆನ್ಷನ್ಸ್ ಎಲ್ಲ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಯಾಕಂದರೆ ಸಿನಿಮಾ ರಿಲೀಸ್ ಆಗಿದೆ, ಒಂದೊಳ್ಳೆ ಪ್ರಶಂಸೆ ಪ್ರತಿಕ್ರಿಯೆಗಳು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಸೊ ಹೌ ಯು ಫೀಲಿಂಗ್ ಗ್ರೇಟ್. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಒಪಿನಿಯನ್ಸ್ ನಾನು ಹೇಳ್ತಾ ಇರೋದು. ಅಂದರೆ ಸಿನಿಮಾ ಬಗ್ಗೆ ಅಭಿಪ್ರಾಯ ಏನಿದೆಯೋ ಆ್ಯಂಡ್ ಪ್ಲಸ್ ಪಬ್ಲಿಕ್ಕಿಂದ ಬರ್ತಾ ಇರೋ ಒಂದು ಒಪಿನಿಯನ್ ಆಗಿರ್ಬೋದು, ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಸಿಗ್ತಾ ಇದೆ, ಜಾಸ್ತಿನೇ ಪ್ರೀತಿ ಸಿಗ್ತಾ ಇದೆ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಸರ್. ಅಂದರೆ ಇಷ್ಟು ವರ್ಷ ನಾವು ಕಾದಿದ್ದಕ್ಕೂ ಕೆಲಸ ಮಾಡಿದ್ದಕ್ಕೂ ಒಂದು ಅರ್ಥ ಸಿಗ್ತಾ ಇದೆ ಇದಕ್ಕೆ. ಸೊ ಇಟ್ಸ್ ಅ ವೆರಿ ಗುಡ್ ಫೀಲಿಂಗ್. ಯಾವುದೇ ಒಬ್ಬ ವ್ಯಕ್ತಿಗೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಿಮ್ಮನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಯಾಕಂತಂದರೆ ನಿಮ್ಗೊಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇತ್ತು, ಫಾದರ್, ಗಾಡ್ ಫಾದರ್ ಎಲ್ಲ ಇದ್ದರು. ಸಂಚಿತ್ ಅವರು ಓಕೆ ಅಂದರೆ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ ಕ್ಯೂ ನಿಲ್ತಿದ್ರು. ಅದೆಲ್ಲವನ್ನು ಬಿಟ್ಟು ನಾನು ಪರ್ಫೆಕ್ಟ್ ಅಂತ ನನಗೆ ಅನಿಸ್ದಾಗ ನಾನು ಬಣ್ಣ ಹಚ್ಚಬೇಕು ಅಂತ ನೀವು ಆ ಟೈಮ್ಗೆ ವೆಯ್ಟ್ ಮಾಡಿದ್ರಲ್ಲ, ಸೊ ಆ ಪೇಷನ್ಸ್ಗೆ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಖಂಡಿತ ಅದು ಅಂದರೆ ನನಗೆ ಈ ಸಿನಿಮಾ ಅದನ್ನ ತುಂಬಾ ಹೇಳ್ಕೊಟ್ಟಿದೆ. ಅದು ತಾಳ್ಮೆ, ಕಾದು ಒಂದು ಕರೆಕ್ಟ್ ಟೈಮಿಗೆ ಕಾಯೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ಅದು ನಮ್ಮ ಕೈಯಲ್ಲಿ ಇರೋಲ್ಲ. ಅದು ಯಾವಾಗ ಆಗಬೇಕಾಗಿರುತ್ತೋ ಅದೇ ಟೈಮಲ್ಲಿ ಆಗಬೇಕಾಗಿರೋದು. ಸೊ ನಾವು ತುಂಬ ರಶ್ ಮಾಡೋಕ್ಕೂ ಹೋದರೆ ತಪ್ಪಾಗ್ಬಿಡುತ್ತೆ. ಅದು ಯಾವುದ್ಯಾವುದೋ ಆಯ್ಕೆ ಮಾಡ್ಕೊತೀವಿ, ಏನೇನೋ ಚಾಯ್ಸಸ್ ತೊಗೊತೀವಿ, ಒಂದು ರಶಲ್ಲಿ ಏನೇನೋ ಮಾಡಿಬಿಡ್ತೀವಿ. ಬಟ್ ನನಗಂತೂ ಗೊತ್ತಿದ್ದು ನನಗೆ ಫಸ್ಟ್ ಟೈಮ್ ಮತ್ತೆ ವಾಪಸ್ ಬರೋಲ್ಲ. ಅದನ್ನ ತುಂಬಾ ಕ್ಯಾಲ್ಕುಲೇಟೆಡ್ ಡಿಸಿಷನ್ ತೊಗೊಬೇಕಂತ. ಸೊ ಅದು ನನಗೆ ಈ ಸಿನಿಮಾ ನಿಜವಾಗ್ಲೂ ಹೇಳ್ಕೊಟ್ಟಿದೆ. ಅಂದರೆ ತಾಳ್ಮೆ ತಾಳ್ಮೆ ತಾಳ್ಮೆ. ಎಸ್ ವೀಕ್ಷಕರೇ, ಮ್ಯಾಂಗೋ ಪಚ್ಚ ಚಿತ್ರದ ನಾಯಕ ನಟ ಸಂಚಿತ್ ಸಂಜೀವ್ ಅವ್ರನ್ನ ನಿಮಗೆ ಪರಿಚಯ ಮಾಡಿಸಿದ ಮೇಲೆ ಅಫ್ಕೋರ್ಸ್ ಆ ಚಿತ್ರದ ನಾಯಕ ನಟಿ ಅವ್ರನ್ನ ನಾನು ಪರಿಚಯ ಮಾಡಿಸ್ಲೇಬೇಕು. ಸುಜಿ ಅಲಿಯಾಸ್ ಸುಜಾತ ಅಲಿಯಾಸ್ ಕಾಜಲ್ ಕುಂದರ್. ಈಕೆ ನಮ್ಮ ಅಪ್ಪಟ ಕನ್ನಡತಿ, ಕರಾವಳಿಯಲ್ಲೇ ಹುಟ್ಟಿ ಬೆಳೆದಂಥ ಹುಡುಗಿ. ಮುಂಬೈಯಲ್ಲಿ ಎಲ್ಲೋ ಬದುಕಟ್ಕೊಳಕ್ಕೆ ಹೋಗಿರ್ತಾರೆ, ಮತ್ತೆ ಕನ್ನಡಕ್ಕೆ ವಾಪಸ್ ಬಂದು ಕನ್ನಡ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಆ ಕನ್ನಡ ಟಚ್ ತಪ್ಪೋಗಿರುತ್ತೆ, ಆದರೂ ಕೂಡ ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ. ಬಾಂಡ್ರಾವಿ ಸಿನಿಮಾ ಮೂಲಕ ಒಂದು ದೊಡ್ಡ ಭರವಸೆ ಮೂಡಿಸಿದ್ರು. ಇವಾಗ ಒನ್ಸ್ ಅಗೈನ್ ಮ್ಯಾಂಗೋ ಪಚ್ಚ ಮೂಲಕ ನಾನು ಕನ್ನಡದಲ್ಲೇ ನಿಂತ್ಕೊಳ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಲೆಟ್ಸ್ ವೆಲ್ಕಮ್ ಕಾಜಲ್ ಕುಂದರ್ ಟು ಅವರ್ ಶೋ. ಕಾಜಲ್ ಕುಂದರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಎಷ್ಟು ಖುಷಿ ಆಗ್ತಿದೆ ಮ್ಯಾಂಗೋ ಪಚ್ಚಕ್ಕೆ ಬರ್ತಾ ಇರ್ತಕ್ಕಂಥ ರಿವ್ಯೂಸ್ ನೋಡ್ತಾ ಇದ್ರೆ? ತುಂಬ ಖುಷಿ ಆಗುತ್ತೆ. ಅಂದರೆ ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ. ಐ ಥಿಂಕ್ ಇಟ್ಸ್ ಅಬೌಟ್ ಟುಡೇಸ್ ಜನ್ರೇಷನ್ ಅಲ್ವಾ, ಸೊ ಫಾಸ್ಟ್ ಪೇಸ್ಡ್ ಇದೆ, ಅದು ಎಲ್ರಿಗೂ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ರದ್ದು ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದೆ, ಎಲ್ರಿಗೂ ತುಂಬ ಎಂಗೇಜಿಂಗ್ ಇದೆ ಅಂತ ಬರ್ತಿದೆ. ಸೊ
ಐ ಥಿಂಕ್ ದ್ಯಾಟ್ಸ್ ವಾಟ್ ವಿ ಹ್ಯಾಡ್ ಇನ್ ಅವರ್ ಮೈಂಡ್. ಸೊ ಅದು ಡೆಲಿವರ್ ಆಗಿದೆ ಅಂತ ಖುಷಿ ಇದೆ. ಆ್ಯಂಡ್ ಜಸ್ಟ್ ಹೋಪಿಂಗ್ ಇನ್ನೂ ಜಾಸ್ತಿ ಜನಕ್ಕೆ ಅದು ರೀಚ್ ಆಗಬೇಕು, ಇನ್ನೂ ಜಾಸ್ತಿ ಜನ ಬರಬೇಕು, ವರ್ಡ್ ಆಫ್ ಮೌತ್ ಬೇಗ ಸ್ಪ್ರೆಡ್ ಆಗಲಿ ಆ್ಯಂಡ್ ಇನ್ನೂ ಜಾಸ್ತಿ ಜನ ಬರಲಿ ಅಂತ. ಸೂಪರ್ ಸೂಪರ್.